ನಾವು ಶೂಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ ಗೈಸ್. ವರ್ಲ್ಡ್ ಇಸ್ ಸೋ ಸ್ಮಾಲ್. ತುಂಬಾ ಚಿಕ್ಕದು. ಈ ಡೈಲಾಗ್ಗಳಿಗೆಲ್ಲ ಅದು ಅನ್ನೀವನ್ ಆಗಿದ್ದು ನೀನು ಬಿದ್ದ ಮೇಲೆ. ಪ್ಲೀಸ್ ಲವ್ ಮಾಡು ಅಂತ ಹಿಂಸೆ ಕೊಟ್ಲು, ಅದಕ್ಕೆ ಲವ್ ಮಾಡಿದೆ. ಅವರು ನಂಬಿದ್ರು, ನಾನು ನಂಬಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನೊಂದು ಹಾಡು ಹೇಳ ಫೆಬಿ. ಅಪ್ಸರೇ ನಿಮಗೆ ಡ್ರಮ್ಮಲ್ಲಿ ಹಾಕಿ ಪ್ಯಾಕ್ ಮಾಡೋರು ಸಿಕ್ಕಿರ್ಬೇಕಿತ್ತು. ಭಾರಿ ಖುಷಿ ಮರ್ರ ನಂಗೆ ನನ್ನ ಹೆಂಡತಿ ಕಂಡ್ರೆ. ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್, ನಿಮ್ಮ ಸೌಂದರ್ಯ ಭರತ್. ನಾವು ಬೆಳಗ್ಗೆ ಮೆಟರ್ನಿಟಿ ಶೂಟ್ಗೆ ಹೋಗ್ತಾ ಇದ್ದೀವಿ. 6 ಮಂತಲ್ಲಿ ಒಂದು ಆಯಿತು ವೆಸ್ಟರ್ನ್ದು, ಸೊ ಇವಾಗ ಟ್ರೆಡಿಷನಲ್ದು ಮಾಡಿಸ್ತಾ ಇದ್ದೀವಿ. ಬಟ್ ನಮ್ಮ ಯಜಮಾನ್ರ ಮುಖ ಹೇಗಿದೆ ನೋಡಿ, ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಕ್ರಿಕೆಟ್ಗೆ ಹೋದವ್ರನ್ನ ಅರ್ಧದಲ್ಲೇ ಕರೆಸಿ ರೆಡಿ ಮಾಡಿಸಿ ಜೂಟ್ ಹೋಗ್ತಾ ಇದ್ದೀವಿ. ಇವಾಗ ಆನ್ ದ ವೇ ಆ ರೋಡೇ ನಾವು ಟಚ್ ಮಾಡ್ತಾ ಇದೀವಿ. ಅವ್ರ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇರ್ತಾರೆ ನೋಡಿ, ಇವ್ರು ಹೆಂಗ್ ಊರ್ಕೊಳ್ತಾರೆ ಅಂತ. ಅಲ್ಲಿ ಕ್ರಿಕೆಟ್, ಎಲ್ಲರೂ ಕ್ರಿಕೆಟ್ ಆಡ್ತಾ ಇದ್ದಾರೆ. ಬೇಜಾರಾಗ್ತಿದ್ಯಾ ಬೇಬಿಮಾ? ನೋಡು ಶಶಿ ಅಲ್ಲೇ ಇದೆ, ಶಶಿ ಇದಾರೆ, ಅಳ್ತಾ ಇದ್ದಾರೆ. ನೆಕ್ಸ್ಟ್ ವೀಕ್ ಇಂದ ಸ್ಯಾಟರ್ಡೆ ಏನು ಪ್ಲಾನ್ ಇಟ್ಕೊಳಲ್ಲ ನಾನು. ಡನ್ ಬಾಯ್. ಬೇಜಾರಾಗ್ತಿದ್ಯಾ ಬೇಬಿ? ಅಭಿ ಇಸ್ ಆಲ್ಸೋ ಹಿಯರ್. ಸಿ ಅಲ್ಲೋಡ್ ಅಲ್ಲಿ ಅಭಿ. ಬಾಯ್. ಏನೇನೋ ಅಭಿಬ್ರು ಅಳ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾವ್ರೆ ಅಂತ. ಹಾಯ್ ಮಾಡಿ. ನೆಕ್ಸ್ಟ್ ವೀಕ್ ನಾನೇನು ಪ್ಲಾನೇ ಮಾಡಲ್ಲ. ಬಾಯ್ ಚಿನ್ನ. ಸರಿ ಬಾಯ್ ಬಾಯ್ ಬಾಯ್. ಪಾಪ ಗೈಸ್, ಎಲ್ಲಾ ಫ್ರೆಂಡ್ಸು ಮನೆ ಹತ್ರ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸರಿನಾ? ಇವ್ರಿಗೆ ಎಷ್ಟು ಹಿಂಸೆ ಮಾಡಿದೀನಿ ಅಂತಂದ್ರೆ, ಆಕ್ಚುಲಿ ಏನ್ ಗೊತ್ತಾ ಗೈಸ್, ಬ್ಯಾಕ್ ಟು ಬ್ಯಾಕ್ ಏನೋ ಒಂದು ಫಿಕ್ಸ್ ಆಗೋಗ್ಬಿಟ್ಟಿದೆ. ಇನ್ನ ನನ್ಗೂ 8 ಮಂತ್ಸ್ ಆಯ್ತಲ್ವಾ, ಟೈಮ್ ಇರಲ್ಲ. ಇನ್ನು 9th ಮಂತಲ್ಲಿ ಆಗುತ್ತೋ ಆಗೋಲ್ಲೋ ಅಂತ ಪ್ರತಿಯೊಂದು ನಾನು ಇವಾಗೆ ಮುಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಬರೋದಕ್ಕೆ ಟಾರ್ಚರ್ ಕೊಡ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಬಂಗಾರ, ಓಕೆನಾ? ಇನ್ನೇನ್ ಮಾಡ್ತಾ ಇದೀನಿ ಇವಾಗ? ಟಾರ್ಚರ್. ಇವಳು ಸೀರಿಯಸ್ ಆಗಿ ಟಾರ್ಚರ್. ಆಕ್ಚುಲಿ ನನಗೆ ಕರಿಯಕ್ ಮನ್ಸಿರ್ಲಿಲ್ಲ, ಬಟ್ ಏನ್ ಮಾಡೋದು ಗೈಸ್, ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಅಂದ್ರೂ ಇವತ್ತೇನ್ ಪ್ಲಾನ್ ಮಾಡಿದೆ ಅಂತ ಹೇಳ್ತೀನಿ ನೋಡಿ. ಎಷ್ಟು ಇಷ್ಟ ನನ್ಗೆ ಕ್ರಿಕೆಟ್ ಅಂತ ಹೇಳಿದ್ರೆ, ಐ ಟೆಲ್ ಯು ದ ಸ್ಟೋರಿ. ಬೆಳಗ್ಗೆನೆ ಎದ್ದೆ ಆಯ್ತಾ, ಕಾಲ್ ಬಂತು ನನ್ಗೆ ಬಾಯ್ಸ್ದು, ಕ್ರಿಕೆಟ್ ಆಡ್ತಾ ಇದೀವಿ ಬನ್ನಿ ಬ್ರೋ ಅಂತ. ಬಂದಿದ ತಕ್ಷಣ ಟಕ್ ಅಂತ ಎದ್ದಿ, ನೀನ್ ಹೆಂಗಿದ್ರು ಹೇಳ್ಬಿಟ್ಟಿದ್ದಲ್ಲ ಆಲ್ರೆಡಿ ಹೋಗ್ಬೇಕು ಅಂತ. ಸೊ ಅದಕ್ಕೆ ಬೇಗನೆ ನಾನೇ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಟೆಂಪಲ್ಗೆ ಹೋಗ್ತೀನಿ ಅಂತ ಹೋಗಿದ್ದು ನಾನು. ಟೆಂಪಲ್ಗೆ ಹೋಗಿ ಅಲ್ಲಿ ಬಂದು ಒಂದು ಮ್ಯಾಚ್ ಆಡಿ, ನನಗ್ ಗೊತ್ತು ಫೆಬಿ ಕಾನ್ಫಿಡೆನ್ಸ್. ಫೆಬಿ ನಾನು ಎಕ್ಸಾಕ್ಟ್ ಆಗಿ ಒಂದು ಮ್ಯಾಚ್ ಆಡ್ಕೊಂಡು ಹೋಗೋ ಅಷ್ಟಲ್ಲಿ ರೆಡಿ ಆಗಿರ್ತಾಳೆ ಅಂತ. ಸೊ ಅದಕ್ಕೆ ಒಂದು ಮ್ಯಾಚ್ ಆಡ್ಬಿಟ್ಟು ಹೋಗಿದ್ದು. ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇಲ್ಲಾಂದ್ರೆ ನಿಜ ಬೋರ್ ಆಗ್ಬಿಡ್ತೀನಿ. ಇವತ್ತೆಲ್ಲ ಆ ಕೊರಗಿರುತ್ತೆ, ಕ್ರಿಕೆಟ್ ಆಡ್ಲಿಲ್ಲ ಅನ್ನೋ ಕೊರಗಿರುತ್ತೆ ಅಂತ ಹೇಳ್ಬಿಟ್ಟು ಐ ಪ್ಲೇಡ್ 1 ಮ್ಯಾಚ್ ಅಂಡ್ ಐ ಕೇಮ್. ಬೇಬಿ ವಾಟರ್ ಬಾಟಲ್ ತಗೊಂಡಿಲ್ಲ ಅಲ್ಲ ನಂದು? ಇಲ್ಲೇ ಒಂದು ವಾಟರ್ ಬಾಟಲ್ ಕೊಡಿಸ್ತೀನಿ ಬಾ. ಓಕೆ. ಏನ್ ಬಿಸಿ ನೀರಿತ್ತ ಅದ್ರಲ್ಲಿ? ಇಲ್ಲ, ತಣ್ಣೀರೇ. ಹಂಗಂದ್ರೆ ಇಲ್ಲೇ ಬಿಸಿನೀರಿಗೆ ಕೊಡಿಸ್ತೀನಿ. ಪರವಾಗಿಲ್ಲ ತಾನೇ? ಇಲ್ಲ ತಿರ್ಗಿಸ್ಬೇಕಾ? ಇಲ್ಲಮ್ಮ ಬೇಡ, ಲೇಟ್ ಆಯ್ತು. ಆಕ್ಚುಲಿ ನಾವ್ ಎಲ್ಲಿಗೆ ಹೋಗ್ತಾ ಇರೋದು? ಅಯ್ಯೋ, ಅದು 1 hour 23 minutes ತೋರಿಸ್ತಾ ಇದೆ. 50 minutes ಇತ್ತಲ್ಲಮ್ಮ ಅದು ನಿನ್ನೆ ರಾತ್ರಿ ಮಾ. ಇವಾಗ ಟ್ರಾಫಿಕ್ ಇಂದನಾ? ಹೌದು. ಓಕೆ, ನಾವು ಶೂಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ ಗೈಸ್. ನಮಗೆ ಲಾಸ್ಟ್ ಟೈಮ್ 6 ಮಂತ್ಗೆ ಒಂದು ವೆಸ್ಟರ್ನ್ ಶೂಟ್ ಮಾಡಿದ್ರಲ್ಲ, ಯೆಲ್ಲೋ ಕಲರ್ ಡ್ರೆಸ್ ಅಲ್ಲಿ. ಲಾಸ್ಟ್ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ, ಆ ಸಾಂಗ್. ಓಕೆ, ಸೊ ಅವರೇ ನಮಗೆ ಇವಾಗ ಟ್ರೆಡಿಷನಲ್ ಶೂಟು ಈ 8th ಮಂತಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅ ಇಂಡೋರ್ ಶೂಟ್ ಗೈಸ್. ಅದು ಒಂದು ಮುಗಿಸ್ಕೊಂಡ್ಬಿಟ್ರೆ ಈ ಮೆಟರ್ನಿಟಿ ಶೂಟ್ ಆಗೋಗ್ಬಿಡತ್ತೆ. ಇನ್ನು ಕೂಳೆ ಇಕ್ಕಿದ್ರೆ ಫೆಬಿದು ಮರ್ಡರ್ ಆಗೋಗ್ಬಿಡತ್ತೆ.
ಪಾಪ ಹುಡುಗಿರ ಆಸೆಗಳು. ನನ್ನಂದೆ ಅಯ್ಯ ಗುರು, ಯಾವ ತರ ಗೊತ್ತಾ ಹಿಂಸೆ ಫೆಬಿದು. ಫೆಬಿಗೆ ಸ್ಯಾರಿ ಶಾಪಿಂಗ್ ಒಂದ್ ದಿವಸ ಕರ್ಕೊಂಡ್ ಹೋಗ್ಬೇಕು, ಬ್ಲೌಸ್ ಶಾಪಿಂಗ್ ಒಂದ್ ದಿವಸ ಕರ್ಕೊಂಡ್ ಹೋಗ್ಬೇಕು, ಜ್ಯುವೆಲ್ರಿ ಶಾಪಿಂಗ್ ಒಂದ್ ದಿವಸ ಕರ್ಕೊಂಡ್ ಹೋಗ್ಬೇಕು, ಅವಳದು ಪಿಡಿಕ್ಯೂರ್ ಮಿನಿಕ್ಯೂರ್ ಒಂದ್ಸತಿ ಕರ್ಕೊಂಡ್ ಹೋಗ್ಬೇಕು. ಈ ವಾರ ಎಲ್ಲ ಅದೇ ಆಗೋಗ್ಬಿಟ್ಟೈತೆ. ಸೊ ನಾನು ಏನ್ ಹೇಳ್ತಾ ಇದ್ದಂದ್ರೆ, ಸೊ ಅವಾಗ ಮಾಡಿದ್ರಲ್ವಾ ಅಪ್ಸರಿ ಇದು, ಸೊ ಅವರೇ ಇವಾಗ ಮಾಡ್ತಾ ಇರೋದು ಸೇಮ್. ಫೋಟೋಗ್ರಾಫರು ನವೀನ್ ಅಂತ, ನಾನು ತೋರಿಸ್ತೀನಿ ಹೋಗಾದ್ಮೇಲೆ. ನೀನೆಲ್ಲ ಗಿಫ್ಟೆಡ್ ಸೀರಿಯಸ್ ಆಗಿ. ಮತ್ತೆ ಮೇಕಪ್ ಆರ್ಟಿಸ್ಟ್ ಸೇಮ್ ಅವರೇ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಾನು ಮೀಟ್ ಮಾಡಿಸ್ತೀನಿ ಗೈಸ್ ಅವ್ರನ್ನ. ನಮ್ನ ಚಡ್ಡಿ ತಗೊಳಕ್ಕೂ ಅವನು ಕರ್ಕೊಂಡು ಹೋಗ್ತಾ ಇಲ್ಲ. ಬಿಕಾಸ್ ಇದು ನನ್ ಸೀಮಾ ಅಂತ. ಗಂಡ್ಮಕ್ಳು ಏನು ಇಲ್ಲ ನೋಡ್ರಿ, ಏನಂದ್ರೆ ಏನು ಇಲ್ಲ. ಬರೀ ಗಂಡ್ಮಕ್ಳು ಕೆಲ್ಸ ಏನಂದ್ರೆ ಬರೀ ಈ ಫಂಕ್ಷನ್ಸ್ಗಳ್ನ ಮಾಡೋದು, ಚೆನ್ನಾಗಿ ದುಡ್ಡು ಖರ್ಚು ಮಾಡೋದು, ಅಷ್ಟೇ ಗಂಡ್ಮಕ್ಳದು ಕೆಲ್ಸ. ಬೇರೆ ಏನಿಲ್ಲ ಹುಡುಗರ್ದು. ಕರ್ದಿ ಯಾವನನ್ನ ಅಪ್ರಿಶಿಯೇಟ್ನು ಮಾಡಲ್ಲ. ಅಯ್ಯೋ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲಪ್ಪ ನೀನು ಅಂತ. ಅಪ್ರಿಸಿಯೇಷನ್ ಏನಕ್ಕೆ? ಬಿಕಾಸ್ ದಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಸರಿ ಬಿಡಿ, ನಿಮ್ಗೂ ಸೀಮಂತ ಮಾಡ್ಬೇಕಾ? ಏನು ಬೇಡಪ್ಪ, ನಿನ್ ಸೀಮಂತಕ್ಕೆ ಸುಸ್ತಾಯ್ತಾ ಇದೀನಿ ನಾನು. ನಂದು ಬೇರೆ ಸೀಮಂತ ಮಾಡು. ನಮ್ಗೇನಿಲ್ಲ, ನಮ್ಮ ಆಸೆಗಳೆಲ್ಲ ಏನ್ ತುಂಬಾ ದೊಡ್ಡದಿಲ್ಲ. ಸ್ಯಾಟರ್ಡೇ ಟೈಮಲ್ಲಿ ಒಂದ್ ಸ್ವಲ್ಪ ಕ್ರಿಕೆಟ್ ಆಡಕ್ ಬಿಟ್ಬಿಟ್ರೆ ಸಾಕು ನಮ್ಗೆ, ಅದೇ ಖುಷಿ ಆಗ್ಬಿಡ್ತೀವಿ ನಾವು. ಆದ್ರೆ ಏನ್ ಗೊತ್ತಾ ಗೈಸ್, ಆಕ್ಚುಲಿ ನನ್ಗೂ ಅನಿಸ್ತು ಇವತ್ತು ಇಡಬಾರ್ದಿತ್ತು ಅಂತ. ನಿನ್ನೆ ನಾವು ಶಾಪಿಂಗ್ ಹೋಗಿದ್ರ, ತುಂಬಾ ಅಂದ್ರೆ ತುಂಬಾನೇ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಆಮೇಲೆ ನೈಟ್ ನನಗೆ ಇವಾಗ ನಿದ್ದೆ ಬರಲ್ಲ. ಸೊ ನಾನ್ ನಿದ್ದೆ ಮಾಡಿಲ್ಲ ಅಂದ್ರೆ ಒದ್ಲಾಡ್ತಾ ಇರ್ತೀನಿ ಅಲ್ವಾ, ಪಾಪ ಇವ್ರಿಗೂ ಅಷ್ಟೊಂದು ನಿದ್ದೆ ಆಗಲ್ಲ. ಸೊ ಅದಕ್ಕೆ ನಮ್ಮ ಮುಖ ಎಲ್ಲ ಫುಲ್ ಡಲ್ ಇದೆ ಇವತ್ತು. ಬಟ್ ಏನ್ ಮಾಡೋದು, ಒಂದ್ಸಲ ಮಾತು ಕೊಟ್ಟಾದ್ಮೇಲೆ ಟೈಮ್ ಇಲ್ಲ ಗೈಸ್, ಅಷ್ಟೇ. ಅದು ಒಂದೇ ಹೊರತು ಇನ್ನೇನು ಇಲ್ಲ. ಮತ್ತೆ ನನಗೆ ಆಗುತ್ತೋ ಆಗಲ್ಲೋ ಅನ್ನೋ ಒಂದೇ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಮುಗಿಸ್ಕೊಳ್ತಾ ಇದೀವಿ. ಈ ತರ ಡವ್ ಹಾಕಿನೇ ನನ್ನನ್ನು ಒಪ್ಪಿಸ್ತಾಳೆ ಅವಳು ಮನೇಲಿ. ಮತ್ತೆ ಇನ್ನೊಂದ್ಸತಿ ಆಗುತ್ತೋ ಇಲ್ವೋ, ಟೈಮ್ ಆಗಲ್ಲ ನನಗೆ, ಸುಸ್ತಾಗ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಡಿಂಕಿ ಚಕ್ಕ ಮಾಡೋದು. ಸರಿ ಆಯ್ತು ಅಂತ ಒಪ್ಕೊಳೋದು. ದಿನ ಇದೇ ಹೇಳೋದು ಹೇಳು, ಸೀಮಂತಕ್ಕೆ ಆಮೇಲೆ ಲೇಟರ್, ಸೀಮಂತ ಶಾಪಿಂಗ್ ಆಮೇಲೆ ಲೇಟರ್ ಹೋಗೋಕ್ ಸುಸ್ತಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನೆನ್ನೆ ಹೆಂಗೋ ಡಮ್ ಅನ್ಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದು ಸೀಮಂತ ಶಾಪಿಂಗ್ ಹೋಗೋಣ ಅಂತ. ಇವತ್ತು ನೋಡಿದ್ರೆ ಶೂಟಿಂಗ್ ಇದೆ ಅಂತ. ನಾಳೆ ಇನ್ನೊಂದ್ ಕತೆ ಹೇಳ್ತಾಳೆ. ಅದಕ್ಕೆ ಇವತ್ತು ಡಿಸೈಡ್ ಆಗ್ಬಿಟ್ಟಿದೀನಿ, ಹೇಳ್ಬಿಟ್ಟಿದೀನಿ, ಇವತ್ತು ನಾಳೆ ನನಗೆ ಮೀ ಟೈಮ್ ಬೇಕು ಅಂತ. ಸೊ ಏನ್ ಪ್ಲಾನ್ ಅಂದ್ರೆ, ಫೆಬಿನ ವಾಪಸ್ ಮನೆಗೆ ಡ್ರಾಪ್ ಮಾಡಿದಾದ್ಮೇಲೆ ನಾಳೆ ಸಂಜೆ ತನಕ ನಾನು ಮನೆಗೆ ಬರ್ತಾ ಇಲ್ಲ. ಹೋಗ್ಲಿ ಬಿಡಿ, ಯಾಕಂದ್ರೆ ಇವತ್ತೆಲ್ಲ ಫುಲ್ ನೈಟ್ ಔಟ್ ಬಾಯ್ಸ್ ಜೊತೆಲಿ. ಗೈಸ್ ಆಕ್ಚುಲಿ ನಮ್ಗೆ ಈ ವೀಕ್ ತುಂಬಾನೇ ಓವರ್ಲೋಡ್ ಆಗೋಗ್ಬಿಡ್ತು. ಹೆಕ್ಟಿಕ್ ಕೆಲಸ, ಪ್ರಮೋಷನ್ ಶೂಟಿಂಗ್ಸ್, ಕೊಲಾಬರೇಷನ್ ಶೂಟಿಂಗ್ಸ್, ಯೂಟ್ಯೂಬ್, ಆಕ್ಚುಲಿ ನನ್ಗೂ ಬಿಸ್ನೆಸ್ ಓಡಾಡ್ತಾ ಇರೋದು, ಫೆಬಿ ಶಾಪಿಂಗ್ ಓಡಾಡ್ತಾ ಇರೋದು, ಇದೇ ಆಗೋಯ್ತು ಈ ವಾರ ಫುಲ್. ನನ್ಗೂ ಅದು ಅನಿಸ್ತು. ಸೊ ಇವರು ಮೀ ಟೈಮ್ ತಗೊಳ್ಳಿ, ನಾನು ಒಂದ್ ಸ್ವಲ್ಪ ಮೀ ಟೈಮ್ ತಗೊಂಡ್ಬಿಡ್ತೀನಿ. ಆಮೇಲೆ ಮೀ ಟೈಮು ಯಾಕೆ ನಿಮ್ಮೊಬ್ಬರಿಗೆನಾ, ಹುಡುಗರಿಗೆನಾ ಮೀ ಟೈಮ್? ಹುಡುಗಿರಿಗೆ ಬೇಡ. ಫಸ್ಟ್ ಆಫ್ ಆಲ್ ನನಗ್ ಮೀ ಟೈಮ್ ಬೇಕು, ಯಾಕಂದ್ರೆ ಇರಿಟೇಷನ್ ಆಗ್ತಾ ಇರುತ್ತೆ ಮನೇಲಿದ್ದು ಇದ್ದು. ಸೊ ಪುಣ್ಯ ಮಾಡಿದ್ಯಾ ನಂತರ ಹಸ್ಬೆಂಡ್ ಸಿಗ. ನೀವು ಪುಣ್ಯ ಮಾಡಿದೀರಾ ನಂತರ ವೈಫ್ ಸಿಗೋದಕ್ಕೆ. ಗೊತ್ತಾ, ನಿಮಗೆ ಡ್ರಮ್ ಅಲ್ಲಿ ಹಾಕಿ ಪ್ಯಾಕ್ ಮಾಡೋರು ಸಿಕ್ಕಿರ್ಬೇಕಿತ್ತು. ಫೆಬಿ ಏನ್ ಫೆಬಿ ಮಾತೆತ್ತಿದ್ರೆ ಡ್ರಮ್ಮು ಅಂತೀಯಲ್ಲ ಫೆಬಿ. ಅದೇ ಅಂತವ್ರು ಸಿಕ್ಕಿದ್ರೇನೆ ಕರೆಕ್ಟ್. ಯಪ್ಪ ಭಯ ಆಗುತ್ತೆ, ಸೀರಿಯಸ್ ಆಗಿ ಅದಕ್ಕೆ ತುಂಬಾ ಭಯ ಆಗುತ್ತೆ. ಅದಕ್ಕೆ ಒಳ್ಳೆಯವ್ರು ಸಿಕ್ಕಿದ್ದಾರೆ ತಾನೆ. ನಿನ್ನೆ ತಾನೇ ಒಂದು ನ್ಯೂಸ್ ನೋಡಿದೆ, ಏನ್ ಗೊತ್ತಾಗಿರೋದು, ಏನು ಯಾವ್ದೋ ಒಂದು ಲೇಡಿ ಅವ್ರ ಹಸ್ಬೆಂಡ್ ಜೊತೆ, ಅವ್ರ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಹಸ್ಬೆಂಡ್ ನ ಮರ್ಡರ್ ಮಾಡ್ಬಿಟ್ಟಿರೋದು. ಮರ್ಡರ್ ಮಾಡ್ಬಿಟ್ಟು ಅವ್ರ ಫ್ಯಾಕ್ಟ್ರಿಯಲ್ಲೇನೆ ಊತ್ ಬಿಟ್ಟಿರೋದು. 2 ವರ್ಷ ಆದ್ಮೇಲೆ ಅವಳು ಎಲ್ಲರಿಗೂ ಹೇಳಿರೋದು ಆಸ್ಟ್ರೇಲಿಯಾಗ ಹೋಗಿದ್ದಾರೆ ದುಡ್ಕೊಂಡ್ ಬರೋಕೆ ಅಂತ ಹೇಳ್ಬಿಟ್ಟು ಇರೋದು. ಕೊನೆಗೆ ಎಲ್ಲರನ್ನು ಫೋರ್ಸ್ ಮಾಡಿದ್ದಕ್ಕೆ ಪೊಲೀಸ್ ಅವ್ರನ್ನೆಲ್ಲ ಅಡ್ರೆಸ್ ಹೇಳು, ನಾವು ಆಸ್ಟ್ರೇಲಿಯಾಗ ಹೋಗ್ತಾ ಇದೀವಿ, ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಕ್ಕೆ ಅವಾಗ ಗೊತ್ತಾಗಿರೋದು ಹಾಸ್ಪಿಟಲ್ ಅಲ್ಲೇ ಅವ್ರ ಬಿಸ್ನೆಸ್ ಅಲ್ಲೇನೆ ಕೆಳಗಡೆ ಊತಾಕಿರೋದು. ಅಯ್ಯೋ ಕಷ್ಟ ಇದೆ. ನಮ್ಮ ಮನೆದೆ ನಮ್ದು ಚಿನ್ನ ಇದ್ದಂಗೆ. ಮತ್ತೆ ಸೀರಿಯಸ್ ಆಗಿ ನಾನು ಬೇಬಿ ಆಕ್ಚುಲಿ
ಶಿ ಟೇಕ್ಸ್ ಕೇರ್ ಆಫ್ ಮೀ ವೆರಿ ನೈಸ್ಲಿ. ಏನ್ ಗೊತ್ತಾ ಬೆಳಗ್ಗೆ ನಾನು ಕ್ರಿಕೆಟ್ಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಪ್ಯಾಂಟ್ಗಳನ್ನೆಲ್ಲ ಐರನ್ ಮಾಡ್ಬಿಟ್ಟು ಇಟ್ಟಿದ್ದು. ನೀವ್ ಅಬ್ಸರ್ವ್ ಮಾಡಿ, ನಾನು ಇವ್ರನ್ನ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ತೀನಿ ಅಂದ್ರೆ, ಅವ್ರನ್ನ ನಾನು ಹೊಡಿಬೇಕಾದ್ರೇನು ಎಲ್ಲಿ ಜೋರಾಗಿ ನೋವಾಗುತ್ತೆ ಅಂತ ನಾನು ಜೋರಾಗೂ ಹೊಡಿಯಲ್ಲ, ಗೊತ್ತಾ? ನೀವು ಅಬ್ಸರ್ವ್ ಮಾಡಿ, ನಾನು ಯಾವತ್ತಾದ್ರೂ ಇಷ್ಟು ವರ್ಷದಲ್ಲಿ ಇಲ್ಲ ಇಲ್ಲ ಫೆಬಿ ಯಾವತ್ತೂ ಹೊಡಿಯಲ್ಲ. ಯಾವತ್ತು ನಾನು ಇದು ಜೋರಾಗಿ ಹಿಂಗ್ ಹೊಡೆದಿರೋದು ಹಿಂಗ್ ಮಾಡಿರೋ ಯಾವತ್ತಾದ್ರೂ ಇದೆಯಾ? ಇಲ್ಲ ಇಲ್ಲ, ಚೆನ್ನಾಗಿ ಗಿಲ್ತಾಳೆ, ಚೆನ್ನಾಗಿ ಗಿಲ್ತಾಳೆ ಹಾಕೊಂಡಿ. ಅದು ಗಿಲ್ಲೋದು ಕಚ್ಚೋದು ಒಂದ್ ಸ್ವಲ್ಪ ನನಗೆ ಇಷ್ಟ. ಐ ಥಿಂಕ್ ಅದರಲ್ಲಿ ಎಕ್ಸ್ಪರ್ಟ್ ಫೆಬಿ, ಚೆನ್ನಾಗಿ ಗಿಲ್ತಾಳೆ, ಅದು ಇಷ್ಟ. ಹೇ ಗೈಸ್, ಫೈನಲಿ ರೀಚ್ ಆದ್ವಿ. ಭರತ್ ಅವರು ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದಾರೆ. ಲೊಕೇಶನ್ಗೆ ಹೋಗೋಣ. ಒಂದ್ ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ಅಲ್ವಾ, ಟ್ರಾಫಿಕ್ ಇರಲಿಲ್ಲ. ಒಂದು ವೇಳೆ ಟ್ರಾಫಿಕ್ ಇದ್ದಿದ್ದಿದ್ರೆ ಇನ್ನೂ ಲೇಟ್ ಆಗ್ತಾಯಿತ್ತು ಅನಿಸುತ್ತೆ. ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ. ಹಾಯ್ 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 ಹಾಯ್, ಹೇಗಿದ್ದೀರಾ? ನನ್ನ ಬ್ಲಾಗಿಗೆ ಹಾಯ್ ಹೇಳ್ಬೇಡಿ, ಮುಂಚೆನೇ ಹೇಳಿದರೆ. ಹಾಯ್ ಹಾಯ್. ಸೊ ಲಾಸ್ಟ್ ಟೈಮ್ 6 ಮಂತ್ಸ್ದು ಶೂಟ್ ಮಾಡಿದ್ರ. ಸೊ ಇವರೇ ನವೀನ್ ಅವರು. ನಾನು ಸ್ಟಾರ್ಟಿಂಗ್ ಬ್ಲಾಗಲ್ಲೇ ಹೇಳ್ತಾ ಇದ್ದೆ, ಪರಿಚಯ ಮಾಡಿದ್ದೀನಿ. ಸೊ ಶಿ ಈಸ್ ಮೇಕಪ್ ಆರ್ಟಿಸ್ಟ್. ಸೊ ಅದರಲ್ಲಿ ಮೇಕಪ್ ಮಾಡಿದ್ದು ಇವರು. ಡಿಸೈನ್ ವಿತ್ ಡ್ಯೂ ರೆಸ್ಪೆಕ್ಟ್. ಸೊ ಡಿಸೈನರ್, ನೀವು ಸ್ಟೋರ್ ನಿಮ್ಮದೇನಾ? ಸೊ ಈ ಸ್ಟುಡಿಯೋ ಬಟ್ಟೆ ರೆಂಟ್ ಆ್ಯಂಡ್ ಡಿಸೈನರ್ ಸ್ಟುಡಿಯೋ ಇವ್ರದ್ದೇ. ಸೊ ಇಟ್ಸ್ ನೈಸ್. ಸೊ ಲೆಟ್ಸ್ ಗೆಟ್ ರೆಡಿ. ಹಾಗೆ ಏನೇನು ನಡೆಯುತ್ತೆ ಅಂತ ತೋರಿಸ್ಕೊಳ್ತಾ ಬರ್ತೀನಿ, ಬನ್ನಿ. ಏನು ಗೊತ್ತಾ, ಆ್ಯಕ್ಚುಲಿ ಕಂಪೇರಿಂಗ್ ಟು ಅದರ್ಸ್ ನಾನು ಅಷ್ಟೊಂದು ಪುಟ್ಟವನ್ ಆಗಿಲ್ಲ, ಹೌದಾ ಇಲ್ವಾ? ಅವ್ರು ಸಪೋರ್ಟ್ ಮಾಡೋಷ್ಟು ಒಂದು ಗಂಡ ಆಗಿ ಸಪೋರ್ಟ್ ಮಾಡ್ತೀನಿ. ಸೀರಿಯಸ್ ಆಗಿ ಪುಟ್ ಆಗಿಲ್ವಾ ಫೆಬಿ? ಲಾಸ್ಟ್ ಟೈಮ್ ನೀವು ನೋಡಿದಕ್ಕೂ ಇವಾಗ ಇವಳ್ದು ಮೂಗ್ ದಪ್ಪ ಆಗಿದೆಯಲ್ಲ ನೋಡಿ ಒಂದ್ಸತಿ. ಇವಾಗ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ವಾ ನಾನು ಮಾಡ್ಬೇಕು ಅಂತ. ಮೂಗ್ ದಪ್ಪ ಆಗಿದೆ ಅಲ್ವಾ? ಐ ಹ್ಯಾವ್ ನೈಸ್ ನೋಸ್. ನಾನು ಏನು ಟಾರ್ಚರ್ ಕೊಡ್ತಾ ಇದ್ದೀನಿ ಗೊತ್ತಾ ಮೇಕಪ್ ಆರ್ಟಿಸ್ಟ್ಗೆ? ವಿತ್ ಲಿಪ್ಸ್ಟಿಕ್ ಬಿಫೋರ್ ಫೋಟೋ ಕೇಳ್ತಾ ಇದ್ದೀನಿ. ಸೋ ಸ್ಯಾಡ್. ನನಗೆ ಲಾಸ್ಟ್ ಟೈಮು ವೆಸ್ಟರ್ನ್ ಅಲ್ವಾ ನೀವು ಮಾಡಿದ್ದು? ಸೊ ಈ ಸಲ ಯಾವ ಲುಕ್ ಮಾಡ್ತಾ ಇದ್ದೀರಾ? ಇಂಡೋ ವೆಸ್ಟರ್ನ್. ಲಾಸ್ಟ್ ಟೈಮ್ ಅಂತೂ ಟಾಸ್ಕ್. ಎಷ್ಟು ಗಂಟೆಗೆ ಬಂದಿದ್ದು ನೀವು? 3 ಗಂಟೆಗೆ ಅಲ್ಲ 5ಗೆ. ಶಾರ್ಪ್ 5 ಮನೆ ಹತ್ರ ಇದ್ರು ಗೈಸ್, ಪಾಪ ಇಬ್ರು ಆನ್ ಟೈಮ್. ಆ್ಯಂಡ್ ಇಟ್ ವೆಂಟ್ ಆನ್ ಸೋ ವೆಲ್ ಅಲ್ಲ. ನಾನು ಬಿದ್ದಿ ಮಧ್ಯದಲ್ಲಿ ಡಮ್ ಅಂತ ಬಿದ್ದಿ. ಆ್ಯಕ್ಚುಲಿ ಅನ್ನೀವನ್ ಇತ್ತು ಅಲ್ಲಿ. ಅದು ಅನ್ನೀವನ್ ಆಗಿದ್ದು ನೀನು ಬಿದ್ದ ಮೇಲೆ. ಗೈಸ್ ಒಂದು ಮಾತು ಹೇಳಿದ್ರು ಡಿಸೈನರು, ಹುಡುಗಿರ್ ಮನ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು. ಸಖತ್. ಅದಕ್ಕೆ ಇವ್ರು ಬ್ರಷ್ ಎಲ್ಲ ಬಿಟ್ಬಿಟ್ಟು ಚಪ್ಪಾಳಿ ಹೊಡೆದ್ಬಿಟ್ರು. ಹಾಯ್ ಗಾಯ್ಸ್, ಅರ್ಧಂಬರ್ಧ ರೆಡಿಯಾಗಿ ಕೂತಿದ್ದೀನಿ. ವೈಟ್ ಕಲರ್ ಸೆಟ್ ಏನು ಗೊತ್ತಾ ಗೈಸ್ ಹಾಕಿರೋದು? ಈ ಸಾಂಗ್ ಮಾಡ್ತಾ ಇದ್ದೀನಿ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ನಿನ್ನ ಔಟ್ಫಿಟ್ಟು ಹಂಗೆ ಇದೆ. ಬ್ಯಾಕ್ ಗ್ರೌಂಡಲ್ಲಿ ನಾನೊಂದು ಹಾಡು ಹೇಳ ಫೆಬಿ. ಅಪ್ಸರೇ. ರೆಡಿ? ನಚ್ಚಿನ ರೆಡಿ 1 2 3 ಸ್ಟಾರ್ಟ್. ಇದು ಹೆಡ್ ಹಿಂಗೇನೆ ಇರಲ್ಲ, ಹೆಡ್ನ ತೆಗ್ದು ಹಂಗೆ ಸೈಡಲ್ಲಿ ಇಟ್ಟಿರು. ನನ್ನ ಪೊಸಿಷನ್ ನೋಡು, ಈ ತರ ನನ್ನ ಕ್ಯಾಮ್ರಾ ಮುಖ್ಯಬೇಡ. ಹಾಗೆ ಓಕೆನಾ? ಒಂದು ಹಾಗೆ ರೆಡಿ? ಡಿಸ್ಟರ್ಬೆನ್ಸ್ ಒಂದು ನಿಮಿಷ ಅಂತ ಹೇಳಿದೆ. ಓಕೆ, ಪಳ್ಳ ಅಂತ ನಗು ಹಂಗೆ. ಹಾಳ್ ಅಂತ ಶ್ರೀನಗ್ತಾರೆ ನೋಡಿ. ಈ ರಿಂಗ್ ಹಾಕೊಂಡು ಬಂದಿರೋದಕ್ಕೂ ಸಾರ್ಥಕ ಆಯ್ತು ಫೆಬಿಗೆ ಇವತ್ತು. ರಿಂಗ್ ಇದ್ರೆ ಇನ್ನು ಚೆನ್ನಾಗಿರುತ್ತೆ. ಸೂಪರ್ ಅಲ್ಲ? ಕ್ರೇಜಿ.
ತೆಗ್ದಿರೋದ ರಂಗಮ್ಮ. ಗೈಸ್ ಆಲ್ಮೋಸ್ಟ್ ಅರ್ಧ ಶೂಟ್ ಆಗಿಬಿಟ್ಟಿದೆ. ಐ ಥಿಂಕ್ ಫ್ಯೂ ಮೋರ್ ಅವರ್ಸ್ ಟು ಗೋ. ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಆ ಕಡೆ ಬನ್ನಿ ನೀವು. ಇವಾಗ ಸದ್ಯ ನೋಡಿ ಹಾಗೆ ಇನ್ನು ಈ ಕಡೆ ಬನ್ನಿ. ಆ್ಯಂಡ್ ಸ್ವಲ್ಪ ನೀವು ಇನ್ನೂ ಮುಂದೆ ಬಂದರೆ ಇರೋಕ್ಕಾಗುತ್ತೆ. ಸ್ವಲ್ಪ ಬಾಡಿ ನಾನು ಸೈಡ್ ಟರ್ನ್ ಮಾಡಿ. ನನ್ನ ಕಡೆ ಇವಾಗ ಮೇಡಮ್ ಕಡೆ ನೋಡಿ. ಹಾಗೆ ಇರಿ. ಸ್ವಲ್ಪ ಬಾಡಿ ಸ್ವಲ್ಪ ಮೇಡಮ್ ಕಡೆ. ಯಾ ರೆಡಿ 1 2 3 ಸ್ಟಾರ್ಟ್. ಹಾಗೆ ನಾಚಿಕೆ ಪಡ್ಕೊಂಡಿರ್ಬೇಡಿ. ಜಸ್ಟ್ ಕೆಳಗಡೆ ನೋಡ್ಬಿಟ್ಟು ಆಮೇಲೆ ಸರ್ ನೋಡಿ. ನಾಗವಲ್ಲಿ ತರ ನಿಜ ನನಗೆ ಚೆನ್ನಾಗಿ ಕಾಣಿಸ್ತಿದ್ದೀನಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. Baby looks very beautiful. ಹೇಗೆ ಸ್ಟಾರ್ಟ್ ಆಯ್ತು ಲವ್? ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ವಿ IBM ಅಲ್ಲಿ. ಓಕೆ, ಪ್ಲೀಸ್ ಲವ್ ಮಾಡು ಅಂತ ಹಿಂಸೆ ಕೊಟ್ಲು, ಅದಕ್ಕೆ ಲವ್ ಮಾಡಿದೆ. ಅವರು ನಂಬಿದ್ರು, ನಾನು ನಂಬಿದೆ. ಫೆಬಿ ಇದು ನಂದು ಮದುವೆ ಆಗೋಕ್ಕೂ ಮುಂಚೆ ಫೆಬಿ ಟಾಟಾ ಸುಮೋದಲ್ಲಿ ಹಿಂಗೆಲ್ಲ ಜಂಪ್ ಎಲ್ಲ ಹೊಡ್ಸ್ಕೊಂಡು ಬಂದು ಅಲ್ಲ ಫೆಬಿ ಗಲಾಟೆ ಎಲ್ಲ ಆಗಿ ಹುಡುಗರು ಮೂವಿ ತರ. ಇವಾಗ ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು, ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಾಕು ಅನ್ನೋ ಕಾನ್ಸೆಪ್ಟಲ್ಲಿ ಇದ್ದೀವಿ. ಇವ್ರ ಮನೇಲಿ ಹೆಂಗೋ ಒಳ್ಳೆ ಹುಡುಗ ಸಿಗ್ದ, ನನಗೆ ಒಳ್ಳೆ ಹುಡುಗಿ ಸಿಗ್ಲಿಲ್ಲ. ಡ್ರಮ್ ಆರ್ಡರ್ ಮಾಡಬೇಕು. ಅಮೆಝಾನ್ ವಿಶ್ ಲಿಸ್ಟಲ್ಲಿ ಹಾಕಿದ್ವಿ. ಮಾಡಿದೀನಿ. ಓಕೆ ಗೈಸ್, ಬಂದಿರೋ ಕೆಲಸ ಆಯಿತು. ಇವಾಗ ನಾವು ಹೊರಡುವ ಸಮಯ. ಡ್ರೆಸ್ ಚೇಂಜ್ ಎಲ್ಲ ಆಗಿದೆ. ಲೆಟ್ಸ್ ಸೇ ಟಾಟಾ ಬಾಯ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಯಾರೆಲ್ಲ ನಮಗೆ ಇವತ್ತು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ರು. ಸೊ ಫಸ್ಟ್ ಈಸ್ ಡಿಸೈನರ್ ಬಾಯ್, ಮೇಕಪ್ ಆರ್ಟಿಸ್ಟ್, ಫೋಟೋಗ್ರಾಫರ್ ಫುಲ್ ಬ್ಯುಸಿಯಾಗಿದ್ದಾರೆ. ಹೋಗ್ತಾ ನಾವು ಬಾಯ್ ಹೇಳೋಣ. ನಿಮ್ಗೂ ಬಾಯ್. ಸಪೋರ್ಟ್ ಮಾಡಿದ್ದೀನಿ. ಸೊ ಬಾಯ್ 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 ಗೈಸ್. ಹೋಗೋಣ ಬೇಬಿಮಾ? ಎಸ್ ಲೆಟ್ಸ್ ಗೋ. ಬ್ಲಾಗ್ చేస్తారు ಲೆಟ್ಸ್ ಗೋ. ಅಲ್ಲಿ ಒಂದು ವಿಡಿಯೋ ಓಡ್ತಾ ಇದೆ, ಇಲ್ಲಿ ಒಂದು ವಿಡಿಯೋ ಓಡ್ತಾ ಇದೆ. ಅವನ ಅವರು ಇಲ್ಲ ನಿಮ್ಮ ಹತ್ರ ಬಂದಿದ್ರು ಇವರು. ಹೌದಾ? ನಿಮ್ಮ ಮುಖ ನೆನಪಿದ್ಯಾ? ಸುಷ್ಮಿ. ಹಾ, ಹಾಯ್ ಹಾಯ್ ಹಾಯ್. ಗೊತ್ತು ಗೊತ್ತಾ? ಕೊಲಾಬ್. ಹೌದು. ಯಾ. She is my friend. Is it so? That's so nice. See, world is so small. ತುಂಬಾ ಚಿಕ್ಕದು. ಈ ಡೈಲಾಗ್ಗಳಿಗೆಲ್ಲ ಓಕೆ ಗೈಸ್, ಶೂಟ್ ಎಲ್ಲ ಮುಗೀತು. ಇವಾಗ 5:15 ಆಗ್ತಾ ಇದೆ. ಸಖತ್ ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ ಗೈಸ್. ಸೊ ಮನೆ ಹತ್ರ ರೀಚ್ ಆಗಿದ್ದೀವಿ. ಲೆಟ್ಸ್ ಎಂಡ್ ದ ವ್ಲಾಗ್ ಗೈಸ್. Thank you all so much for watching this video. Please like, share and comment. Without fail, subscribe to our YouTube channel, Nimma Saundarya Bharat. Signing off guys. See you soon.